ಇಡೀ ಸರ್ಕಾರದ ಇಮೇಜ್ ಹೋಗಿದೆ ಮತ್ತು ಬೆಂಗಳೂರದ ಇಮೇಜ್ ಕಡಿಮೆ ಆಗ್ತಾ ಇದೆ ಈ ಘಟನೆಯಿಂದ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ, ಸೋಮಣ್ಣ, ಶೋಭಾ ಕರಂದ್ಲಾಜೆ ನೋಡಪ್ಪ, ಬಿ ಜೆ ಪಿಯವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಇವು ಯಾವುವು ಕೂಡ ನನ್ನನ್ನು ಕರೆದ್ರು, ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ, ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಸರ್, ನೀವು ಬರ್ಬೋದು ಅಂತ ಹೇಳಿದ್ರು. ಆಯಿತು ಮಾಡಿ ಅಂತ ಹೇಳಿದೆ, ಓಕೆ ಅಂತ. ಬಟ್ ಕ್ರಿಕೆಟ್ ಅಸೋಸಿಯೇಷನವರು ಕರೆದ್ರು ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಮ್ಗೆ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ, ಸ್ಟ್ಯಾಂಪೀಡ್ ಆಗಿದೆ 5:45ಗೆ ಗೊತ್ತಾದ್ದು. ಆಕ್ಚುಲಿ 3:50ಕ್ಕೆ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ತಿದೆ. ಅದು ನನಗೆ ಗೊತ್ತಾದ್ದು 5:45ಕ್ಕೆ 5:45ಕ್ಕೆ ಬರ್ಕಳಿ ಕರೆಕ್ಟಾಗಿ. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಹಿಂದೆ ಮಾಡಿದ್ದಾರೆ, ನಾರ್ಮಲ್ ಕೋರ್ಸ್ನಲ್ಲಿ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ.